ರಸಮ್ ಮಾಡೋದಕ್ಕೆ ನಾನು ಇಲ್ಲಿ 3 ದೊಡ್ಡ ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಈ ಥರ ಸೈಡಲ್ಲಿ ಈ ಥರ ಇದು ತೆಗೆದುಬಿಟ್ಟು ಈ ಥರ ಕ್ರಾಸ್ ಕಟ್ ಮಾಡಿದ್ದೀನಿ ಒಂದು 3 ಕಡೆ. ಎಲ್ಲ ಟೊಮೆಟೊವನ್ನು ಈ ಥರನೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ 2 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು 4 ಬ್ಯಾಡಗಿ ಮೆಣಸು ನಾನು ಇದನ್ನು ತೊಳೆದು ಬೇಯಕ್ಕೆ ಇಡ್ತೀನಿ. ಇದು ಟೊಮೆಟೊ ಬೇಯೋವರೆಗೂ ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಮತ್ತೆ ತೊಗೊಂಡು ಬರ್ತೀನಿ. ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. 1-2 ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಅರಸಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು ಇದು ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನಷ್ಟು ಸೋನ ಮಸೂರಿ ಅಕ್ಕಿ, ಆಮೇಲೆ ಕರಿಬೇವಿನ ಸೊಪ್ಪು. ಇದೆಲ್ಲವನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ತೊಗೊಂಡು ಬರೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟ ಇದ್ದರೆ ಇಂಗು ಕೂಡ ಹಾಕ್ಬೋದು. ನಾನು ಇಂಗು ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಇದು ಆಗಿದೆ, ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಹಸಿನ ಪುಡಿನ ಇವಾಗ ಹಾಕಬೇಕು. ತೆಗೆದಿಡೋಣ. ಇವಾಗ ಟೊಮೆಟೊ ಹಾಕಬೇಕು. ಮಸಾಲೆ ಸ್ವಲ್ಪ ರುಬ್ಬಿ ಮತ್ತೆ ಟೊಮೆಟೊ ಹಾಕಬೇಕು. ಆವಾಗ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಆಗುತ್ತೆ. ತುಪ್ಪ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಇವಾಗ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕೋಣ. ನೆನೆಸಿರುವಂತಹ ಹುಣಸೆ ಹಣ್ಣಿನ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ರುಚಿಗೆ ತಕ್ಕಷ್ಟು ಚಿಕ್ಕ ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದಿಯೋಕೆ ಇಟ್ಬಿಡೋಣ. ಸ್ವಲ್ಪ ಮುಚ್ಚೆಲ್ಲ ಮುಚ್ಚಿಬಿಡ್ತೀನಿ. ಹೀಗೆ ಸೌಟು ಹೀಗೇ ಇಟ್ಬಿಟ್ಟು, ಇದು ಅನ್ನ ಬಸಿದಿರುವಂತಹ ನೀರು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಕೂದಲ ಬೆಳವಣಿಗೆಗೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಇದೆ ಇದರಲ್ಲಿ. ಹಾಗಾಗಿ ನಾನು 1 ಕಪ್ಪಷ್ಟು ನಾನು ಅನ್ನ ಬಸಿದಿರುವಂತಹ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರಸಮ್ ಕುದೀತಾ ಇದೆ ತಾನೆ, ಇವಾಗ ಆಗಿದೆ. ಇದು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಕಡೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ.